ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಶಾಲೆಯಲ್ಲಿ ಸಿಗ್ತಾ ಇರೋದು ಬಿಸಿಯೂಟನ ಅಥವಾ ಹುಳದೂಟನ? ಯಾದಗಿರಿಯಲ್ಲಾಗಿರುವಂತಹ ಘಟನೆ. ತಿನ್ನೋಕೆ ಯೋಗ್ಯವಲ್ಲದ ಧಾನ್ಯಗಳ ಬಳಕೆಯಾಗಿದೆ ಬಿಸಿಯೂಟಕ್ಕೆ. ಕೊಯ್ಲೂರು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅದು. ಅಕ್ಕಿ, ಗೋಧಿ, ತೊಗರಿ ಎಲ್ಲದರಲ್ಲೂ ಕೂಡ ನುಸಿ, ಬಾಲಹುಳ ಅವೆಲ್ಲ ಪತ್ತೆಯಾಗಿದೆ. ಇದು ತಿನ್ನೋಕೆ ಯಾವ ಆಂಗಲ್ನಲ್ಲಿ ಯೋಗ್ಯ ಹೇಳಿ? ಭಾರಿ ಕಳಪೆ ಗುಣಮಟ್ಟದ್ದು. ಬಿಸಿಯೂಟಕ್ಕೆ ಬಳಸುವಂತಹ ಧಾನ್ಯಗಳ ಸ್ಥಿತಿ ನೋಡಿ. ಗೋಧಿಯ ಪ್ರತಿ ಕಾಳು ತಿಂದು ಹಾಳು ಮಾಡಾಕಿದೆ ನುಸಿ. ಬರೀ ಕೊಯ್ಲೂರು ಅಷ್ಟೇ ಅಲ್ಲ, ಬಹುತೇಕ ಶಾಲೆಗಳಲ್ಲಿ ಇದೇ ಸ್ಥಿತಿ. ಅಲ್ಲಿ ಬಿಸಿಯೂಟ ತಯಾರಿಸುವಂಥವ್ರು ಅದನ್ನು ಸ್ವಚ್ಛಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನ ಮೀರಿದೆ ಇದು. ಯಾಕಂದರೆ ಅಕ್ಕಿ, ಗೋಧಿ, ತೊಗರಿ ಎಲ್ಲದರಲ್ಲೂ ಕೂಡ ಈ ರೀತಿ ಬಾಲದ ಹುಳುಗ ಹಾಗೆ ನುಸಿ ಎಲ್ಲವೂ ಕೂಡ ಪತ್ತೆಯಾಗ್ತಾ ಇರುವಂಥದ್ದು. ಇದೇ ಊಟವನ್ನು ನಿತ್ಯ ಸೇವನೆ ಮಾಡಿದ್ರೆ ಆ ಮಕ್ಕಳ ಗತಿ ಏನು? ಮಕ್ಕಳಿಗೆ ಪೌಷ್ಟಿಕವಾದಂಥ ಆಹಾರ ಸಿಗಬೇಕು, ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬಂದು ಓದಬೇಕು ಅನ್ನೋ ಕಾರಣಕ್ಕಾಗಿ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಮೂಲಕ್ಕೆ ಧಕ್ಕೆ. ನಾವು ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಯಾದಗಿರಿ ಜಿಲ್ಲೆ ಅಂದರೆ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆ. ಇದೇ ತೀರಾ ಹಿಂದುಳಿದ ಜಿಲ್ಲೆಯ ಮಕ್ಕಳ ಆರೋಗ್ಯ ಸಹಿತ ಸಾಕಷ್ಟು ಹದಗೆಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಹಾಕಲಾಗುತ್ತೆ. ಆದರೆ ಬಿಸಿ ಊಟಕ್ಕೆ ಬಳಕೆ ಮಾಡುವಂಥ ಆಹಾರ ಧಾನ್ಯಗಳು ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದಿಂದ ಕೂಡಿರುತ್ತದೆ. ಸದ್ಯ ನಾವೀಗ ಯಾದಗಿರಿ ತಾಲೂಕಿನ ಕೊಯ್ಲೂರು ಗ್ರಾಮದಲ್ಲಿರುವಂಥ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಅಡುಗೆ ಕೋಣೆಯ ಜೊತೆಗೆ ಅಡುಗೆ ಕೋಣೆಯಲ್ಲಿರುವಂಥ ಆಹಾರ ಧಾನ್ಯಗಳ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. TV9 ರಿಯಾಲಿಟಿ ಚೆಕ್ ಮಾಡೋ ಮೂಲಕ ರಾಜ್ಯದ ಜನರಿಗೆ ಜೊತೆಗೆ ಶಿಕ್ಷಣ ಸಚಿವರಿಗೆ ತೋರಿಸುವಂಥ ಕೆಲಸ ಕೂಡ ಈಗ ಮಾಡ್ತಿರೋಂಥದ್ದು. ಯಾಕಂದರೆ ಪ್ರತಿನಿತ್ಯ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಸರ್ಕಾರದಿಂದ ಬಿಸಿ ಊಟವನ್ನು ನೀಡಲಾಗುತ್ತೆ. ಬಿಸಿ ಊಟ ಯಾವ ಕಾರಣಕ್ಕೆ ನೀಡಲಾಗುತ್ತೆ ಅಂದರೆ ಮಕ್ಕಳು ಶೈಕ್ಷಣಿಕವಾಗಿ ಅಂದರೆ ಶಾಲೆಗೆ ಬರಬೇಕು, ಮಕ್ಕಳು ಶಾಲೆಯಿಂದ ದೂರ ಉಳಿಬಾರ್ದು, ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಬಿಸಿ ಊಟನ ನೀಡ್ತಾರೆ. ಸೊ ಹೀಗಾಗಿ ಆದರೆ ಈ ಒಂದು ಬಿಸಿ ಊಟಕ್ಕೆ ಬಳಕೆ ಮಾಡುವಂಥ ಆಹಾರ ಧಾನ್ಯಗಳು ಎಷ್ಟು ಗುಣಮಟ್ಟದ ಆಗಿವೆ ಅನ್ನೋ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಆದರೆ ಇಲ್ಲಿ ನೋಡ್ತಾ ಹೋಗ್ಬೋದು, ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟಕ್ಕೆ ಬಳಕೆ ಆಗುವಂಥ ಗೋಧಿ ಏನಿದೆ, ಗೋಧಿ ಕಂಪ್ಲೀಟ್ ಆಗಿ ನುಸಿ ಹುಳಗಳಿಂದ ತುಂಬಿಕೊಂಡು ಹೋಗಿರುವಂಥದ್ದು. ಜೊತೆಗೆ ಅಂದರೆ ಈ ಒಂದು ಗೋಧಿಯ ಪ್ರತಿ ಕಾಳಿಗೂ ಸಹಿತ ನುಸಿ ಹುಳಗಳಿಂದ ಏನು ಹೋಲ್ ಸಹಿತ ಬಿದ್ದಿರುವಂಥದ್ದು. ಜೊತೆಗೆ ನುಸಿ ಹುಳಗಳು ಅಷ್ಟೇ ಅಲ್ಲದೆ ಬಾಲ್ದ ಹುಳಗಳು ಸಹಿತ ಸಾಕಷ್ಟಿದ್ದಾವೆ. ನುಸಿ ಹುಳಗಳ ಇರುವಂಥ ಈ ಒಂದು ಗೋಧಿಯನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಬಿಸಿ ಊಟವನ್ನು ನೀಡಲಾಗುತ್ತೆ. ಕೇವಲ ಗೋಧಿ ಅಷ್ಟೇ ಅಲ್ಲದೆ ಇಲ್ಲಿ ಏನು ತೊಗರೆ ಬೇಳೆ ಕೂಡ ಇದೆ, ತೊಗರೆ ಬೇಳೆ ಸಹಿತ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಈ ಒಂದು ತೊಗರೆ ಬೇಳೆಯಲ್ಲಿ ಸಹಿತ ಸಾಕಷ್ಟು ಬಾಲ್ದು ಹುಳಗಳಿದ್ದಾವೆ. ಆ ಒಂದು ತೊಗರೆ ಬೇಳೆಯನ್ನು ಇಲ್ಲಿರುವಂಥ ಅಡುಗೆ ಸಿಬ್ಬಂದಿಗಳು ಕ್ಲೀನ್ ಮಾಡೋ ಮೂಲಕ ಮಕ್ಕಳಿಗೆ ನೀಡುವಂಥ ಕೆಲಸ ಕೂಡ ಮಾಡ್ತಾರೆ. ಏನೋ ಸರ್ಕಾರ ಏಜೆನ್ಸಿಗಳ ಮೂಲಕ ಟೆಂಡರ್ ಕರೆದು ಏಜೆನ್ಸಿಗಳ ಮೂಲಕ ಶಾಲೆಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಆದರೆ ಏಜೆನ್ಸಿಗಳು ಮತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗುವ ಮೂಲಕ ಕಳಪೆ ಗುಣಮಟ್ಟ ಅಂದರೆ ಜಾನುವಾರುಗಳು ಸಹಿತ ತಿನ್ನೋಕ್ಕೆ ಯೋಗ್ಯ ಅಲ್ಲದ ಆಹಾರ ಧಾನ್ಯಗಳನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಕೊಯ್ಲೂರು ಗ್ರಾಮ ಅಷ್ಟೇ ಅಲ್ಲದೆ ಬೇರೆ ಬೇರೆ ಗ್ರಾಮದಲ್ಲಿರುವಂಥ ಶಾಲೆಗಳ ಸ್ಥಿತಿ ಕೂಡ ಇದೆ. ಈ ಒಂದು ಅಡುಗೆ ಕೋಣೆಗಳು ಸಹಿತ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಗೆ ಬಂದಿವೆ. ಇದರಿಂದ ಸಾಕಷ್ಟು ಚಳಿ ಕೂಡ ಇದೆ. ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬರುವ ಸಂದರ್ಭದಲ್ಲಿ ಏನು ಇಡೀ ಒಂದು ಕೋಣೆ ತಂಪಾಗಿರುತ್ತೆ. ತಂಪಾದ ಕಾರಣಕ್ಕಾಗಿ ನುಸಿ ಹುಳಗಳು ಒಳಗಡೆ ಸೇರುವಂಥ ಸಾಧ್ಯತೆ ಸಹಿತ ಇರ್ತವೆ. ನುಸಿ ಹುಳಗಳು ಸೇರೋ ಮೂಲಕ ಕಂಪ್ಲೀಟ್ ಆಗಿ ಆಹಾರ ಧಾನ್ಯಗಳು ತಿಂದು ಹಾಕುತ್ತವೆ. ಸೊ ಹೀಗಾಗಿ ಅಳಿದುಳಿದ ಆಹಾರ ಧಾನ್ಯಗಳನ್ನು ಅಳಿದುಳಿದ ಆಹಾರ ಧಾನ್ಯಗಳನ್ನು ಇಲ್ಲಿರುವಂಥ ಅಡುಗೆ ಸಿಬ್ಬಂದಿ ಕ್ಲೀನ್ ಮಾಡೋ ಮೂಲಕ ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಊಟವನ್ನು ಮಾಡಿ ಹಾಕ್ತಿದ್ದಾರೆ. ಕಂಪ್ಲೀಟ್ ಆಗಿ ಇಂಥ ಒಂದು ಆಹಾರವನ್ನು ತಿಂದು ಮಕ್ಕಳು ಅನಾರೋಗ್ಯಕ್ಕೆ ಸಹಿತ ತುತ್ತಾಗುವ ಸಾಧ್ಯತೆ ಸಹಿತ ಇರುವಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ. ಎಸ್, ನಿಜಕ್ಕೂ ಆ ದೃಶ್ಯ ನೋಡ್ತಾ ಇದ್ರೆ ಗಾಬರಿ ಆಗತ್ತೆ, ಮೈ ಜುಮ್ ಅನ್ನತ್ತೆ. ಇಂತಹ ಆಹಾರವನ್ನ ನಮ್ಮ ಮಕ್ಕಳು ತಿಂತಾರೆ ಅಂತಂದ್ರೆ ಲೆಕ್ಕ ಹಾಕಿ. ಕೊಯ್ಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡು ಬಂದಂಥದ್ದು ಆಹಾರ ಪದಾರ್ಥದಲ್ಲಿ ಈ ಪರಿ ಹುಳ ಇದೆ. ಇದನ್ನ ಸ್ವಚ್ಛಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ಹಂತ ಮೀರಿಬಿಟ್ಟಿದೆ ಇದು. ಯಾಕಂದ್ರೆ ಸಂಪೂರ್ಣವಾಗಿ ಆ ತೊಗರಿ ಬೇಳೆ ಎಲ್ಲವೂ ಕೂಡ, ಗೋಧಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸತ್ವವನ್ನೇ ಕಳ್ಕೊಂಡ್ಬಿಟ್ಟಿದೆ. ಅಂಥ ಆಹಾರವನ್ನ, ಅದು ಬಿದ್ದು ಹುಳ,
ತಿಂದರೆ ಆ ಮಕ್ಕಳ ಪರಿಸ್ಥಿತಿ ಹೇಗಾಗಬೇಡ. ತಿನ್ನೋಕೆ ಯೋಗ್ಯವಲ್ಲದಂತಹ ಈ ಧಾನ್ಯಗಳ ಬಳಕೆ ಮಾಡಬೇಕಾದಂಥ ಅನಿವಾರ್ಯತೆ ಈ ಆಹಾರ ತಯಾರಕರಿಗೆ ಬಂದಿರುವಂಥದ್ದು. ಯಾಕಂದರೆ ಸ್ವಚ್ಛವಾಗಿರುವಂಥದ್ದನ್ನು ಕೊಡ್ತಾ ಇಲ್ಲ. ಈ ರೀತಿ ನುಸಿ, ಬಾಲದ ಹುಳ ಹೀಗಿರುವಂಥ ತೊಗರಿಬೇಳೆ, ಅಕ್ಕಿ, ಗೋಧಿಯನ್ನು ತಿಂದರೆ ಮಕ್ಕಳ ಆರೋಗ್ಯ ಹದಗೆಡೋದ್ರಲ್ಲಿ ಅನುಮಾನವೇ ಬೇಡ. ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಲೇಬೇಕಿದೆ. TV9ನ ಬಿಗ್ ಇಂಪ್ಯಾಕ್ಟ್. ಕೊಪ್ಪಳದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹುಳ ಪತ್ತೆಯಾದಂತಹ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ರವಾನಿಸಿದ್ದಾರೆ. ಶಾಲೆಗಳಿಗೆ ಸರಬರಾಜಾಗುವಂತಹ ಆಹಾರ ಪದಾರ್ಥಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತದಿಂದ ಪರಿಶೀಲನೆ. ತೊಗರಿಬೇಳೆ, ಅಕ್ಕಿ, ಗೋಧಿ ಎಲ್ಲವನ್ನ ಟೆಸ್ಟಿಂಗ್ಗೆ ರವಾನಿಸಿದ್ದಾರೆ. ಅದು ಟೆಸ್ಟಿಂಗೇ ಬೇಡ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಮೈಸೂರಿನಲ್ಲಿರುವಂತಹ ಸಂಶೋಧನಾಲಯಕ್ಕೆ ಆಹಾರ ರವಾನೆಯಾಗಿದೆ. ಅಂದರೆ ಯಾವ ರೀತಿ ಕಳಪೆ ಮಟ್ಟದ್ದು ಅನ್ನೋದು ಇನ್ನೇನು ರಿಸಲ್ಟ್ ಬರಬೇಕಾಗಿದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸಂಪೂರ್ಣವಾಗಿ ಹುಳಗಳು ತಿಂದು ತೆಗಿವೆ, ಅದರಲ್ಲಿ ಯಾವುದೇ ಸತ್ವ ಇಲ್ಲ. TV9 ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಅದರ ಫಲ ಸಿಗ್ತಾ ಇದೆ. ಎಚ್ಚೆತ್ತುಕೊಂಡಿದೆ ಆಹಾರ ಇಲಾಖೆ. ಈ ಬಗ್ಗೆ ಆಹಾರ ಸುರಕ್ಷತಾ ಮತ್ತು ಔಷಧಾಡಳಿತ ಪರಿಶೀಲನೆಗೆ ಮುಂದಾಗ್ತಾ ಇದೆ. ಈ ಬಿಸಿಯೂಟಕ್ಕೆ ಬಳಸುವಂತಹ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಈಗ ಟೆಸ್ಟಿಂಗ್ ಮಾಡೋದಕ್ಕೆ ಮೈಸೂರಿನಲ್ಲಿರುವ ಸಂಶೋಧನಾಲಯಕ್ಕೆ ರವಾನಿಸಲಾಗ್ತಾ ಇದೆ.